ತೆಂಗು T&D ಅಂತ ಹೇಳಿ ಧಾರವಾಡ ಅವ್ರ ಇದ್ರ ನರ್ಸರಿಯಿಂದ ತಂದಿದ್ರಿ. T&D ಏನ್ ವಿಶೇಷ? ಇದರಲ್ಲಿ ಎಳ್ನೀರ್ ಬೇಕಾದಾಗ ನಾವ್ ಎಳ್ನೀರ್ ತೆಗಿಬಹುದ್ರಿ. ಬೇಡ ಅಂದ್ರೆ ತೆಂಗು ಪೂರ ಬಲಿಯೋಂಗ ಸೈಜ್ 20 ಫೀಟ್ ಅಂತರ ಹಾಕೊಂಡಿದ್ರಿ. ಜಿಗ್ಜಾಗ್ ಅಲ್ಲಿ ನಾವು 18 ಮಾಡ್ಕೊಂಡಿದ್ವಿ. ಅಂದ್ರೆ 2 ಫೀಟ್ ಕಡಿಮೆ 2 ಫೀಟ್ ಕಡಿಮೆ ಮಾಡ್ಕೊಂಡೇನ್ರಿ. ಮಧ್ಯದಲ್ಲಿ ಒಂದೊಂದು ಪೇರೆಲ್ಲ ಬಂದ ನೋಡ್ರಿ. ಇವು 3ನೇ ವರ್ಷದ ಗಿಡಗಳು. ಈಗಾಗ್ಲೇ ಕಾಯಿ ಚಲೋ ಅದಾವ್ರಿ. ಅವ 3 ವರ್ಷಕ್ಕೆ ರೀ? 3 ವರ್ಷಕ್ಕೆನ ಕಾಯಿ ಚಲೋ ಅದಾವ್ರಿ. ಇದೆಲ್ಲ ಫ್ಲವರಿಂಗ್ ಬಂದದ್ರಿ? ಎಲ್ಲಾ ಫ್ಲವರಿಂಗ್ ಬಂದೈತ್ರಿ. ಕಾಯಿನೂ ಬಂದವ ಸರ್? ಕಾಯಿನೂ ಬಂದಿದಾವ್ರಿ. ಪೇರಲಗ ಇದ್ರೊಳಗೆ ಪೇರ್ಲ ಒಂದ್ ಸೆಕ್ಷನ್ ರೀ. ನಿಂಬೆ ಮತ್ತು ಮಾವು ಒಂದ್ ಸೆಕ್ಷನ್. ಇದು ಏನ್ ಅಂತರದಲ್ಲೇ ಮಾಡ್ರಿ ಸರ್? ಇದು 12 ಫೀಟ್ ಅಂತರದಲ್ಲಿ ಇವನ್ ಇಟ್ಕೊಂಡು ಗರಿಗಳು ಕೂಡೋದ್ರಿಂದ ತೆಗ್ದಿದೀವ್ರಿ. ಇದನ್ನ ಮಷಿನ್ ಕಟಿಂಗ್ ಮಾಡಿ ಪೌಡರ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡ್ತೇವ್ರಿ. ಇದನ್ನ ಈ ಗರಿನ ವೇಸ್ಟ್ ಮಾಡಂಗಿಲ್ಲ, ಸುಡೋಂಗಿಲ್ರಿ. ಇದನ್ನ ಪೌಡರ್ ಮಾಡೋದ್ರಿಂದ ಇಲ್ಲೇ ಗೊಬ್ಬರ ಆಗುತ್ತೆ. ಇದು 2ನೇ ಹಂತದ ಪ್ಲಾಟ್ ರೀ. ಇದ್ರೊಳಗ ಒಂದು ಲೈನ್ ಪೂರಾ ಮಹಾಗಣಿ ಅದಾವ್ರಿ. ಮಧ್ಯದೊಳಗ ನಿಂಬೆ ಅದಾವ್ರಿ. ಇದು ಬಾಲಾಜಿ ನಿಂಬೆ ಅಂತ ಹೇಳಿರಿ ಸರ್. ಇದು 3ನೇ ಹಂತದ 1 ಎಕರೆ ರೀ. ಇದರಲ್ಲಿ 11x11 ಸೈಜಿಗೆ ಮಹಾಗಣಿ ಹಾಕೊಂಡಿವ್ರಿ. ಮಧ್ಯದೊಳಗೆ ಮಧ್ಯದೊಳಗ ನಾವು ಗೋವಿನ ಜೋಳ, ಆಮೇಲೆ ಉದ್ದು, ಶೇಂಗಾ ಈ ತರ ಪೀಕ್ ಮಾಡ್ಕೋತೀವಿ. ಇದು ನೋಡ್ರಿ ಪ್ರಕೃತಿ ದೇವತೆ ಅಂತ ಹೇಳಿ ಕೊರಮ್ಮ ದೇವಿ ರೀ. ಭೂಮಿ ಪೂಜೆ ಮಾಡಿ ಬಿತ್ತನೆ ಮಾಡ್ತಾರಲ್ಲ ಆತ ದೇವಿ ರೀ. ಇಲ್ಲೇ ಇದ್ದಾಳ್ರಿ ನಮ್ಮ ತೋಟದಲ್ಲಿ. ಫಸ್ಟ್ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಗುಳೇದ ಗುಡ್ಡದಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ, ಹೆಸರು, ಉದ್ದು, ಕಡಲೆ ಈ ರೀತಿ ಒಣ ಬೇಸಾಯದಲ್ಲೇ ಜಾಸ್ತಿ ಬೆಳೀತಾರೆ. ಅಂಥದ್ರಲ್ಲಿ ಇವರು ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಹೊಸ ತಳಿಯ ತೆಂಗನ್ನು ಹಾಕಿದ್ದಾರೆ, ಜೊತೆಗೆ ಮಹಾಗನಿ ಬೆಳೆಸಿದ್ದಾರೆ, ಜೊತೆಗೆ ಮಧ್ಯದಲ್ಲಿ ನುಗ್ಗೆಯನ್ನು ಹಾಕೊಂಡಿದ್ದಾರೆ, ನಿಂಬೆ, ಮಾವು ಈ ರೀತಿ ಹಲವಾರು ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ನೀರಿನ ಅನುಕೂಲ ಯಾವ ಥರ ಮಾಡ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನಮಸ್ಕಾರ ಎಲ್ಲರಿಗೂ. ನಾನು ಮಹಾಂತೇಶ್ ನಿಂಗಪ್ಪ ಬೀಳ್ಗಿ. ನಮ್ಮದು ಊರು ಗುಳೇದಗುಡ್ಡ, ಹರದೋಳಿ ಗ್ರಾಮ. ನಮ್ಮ ಜಮೀನು ಬಂದು 2 ಎಕರೆ 35 ಗುಂಟೆ ಇರೋದು. ನಾನು 1 ಎಕರೆಯಲ್ಲಿ ಸಮಗ್ರ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದೀನಿ. ಏನೇನಿದೆ? 100 ತೆಂಗಿನ ಸಸೆ, 35 ನಿಂಬೆ ಸಸೆ, ಆಮೇಲೆ 100 ಕರಿಬೇ ಸಸೆ ಇದಾವು. ಆಮೇಲೆ 55 ಗಿಡಗಳು ನುಗ್ಗೆ ಗಿಡಗಳದಾವು. ಆಮೇಲೆ ನೀರಿನ ವ್ಯವಸ್ಥೆಯನ್ನು ನಾವು ಕೃಷಿ ಹೊಂಡದ ಮೂಲಕ ಕೂಡ್ಕೊಂಡಿದ್ದೀವಿ. 1 ಎಕರೆಯಲ್ಲಿ ಏನೇನು ಮಾಡಿದಿರಿ ಸರ್? ಸರ್ 1 ಎಕರೆಯಲ್ಲಿ ನಾವು ಮಹಾಗನಿ ಗಿಡಗಳನ್ನು ಹಚ್ಕೊಂಡಿದ್ದೇವೆ. ಅದರ ಮೇಲಿನ 1 ಎಕರೆಯಲ್ಲಿ ಮಹಾಗನಿ ಗಿಡಗಳನ್ನು ಹಚ್ಕೊಂಡಿದ್ದೇವೆ. ಅಂದ್ರೆ ಮಹಾಗನಿ, ತೆಂಗು ಮುಖ್ಯ ಬೆಳೆ ಮಹಾಗನಿ ಮತ್ತು ತೆಂಗು. ಅದರಲ್ಲಿ ಅಂತರ ಬೆಳೆಗಳನ್ನು ಮಾಡ್ಕೊಂಡಿವ್ರಿ. ಓಕೆ ಸರ್. ಯಾವ ತರ ಮಾಡಿದ್ರಿ, ಏನೇನಿದೆ ಒಂದೊಂದಾಗಿ ತೋರಿಸ್ತಾ ಹೋಗಿ. ಹ್ಞೂ ರೀ, ತೋರಿಸ್ಕೊಡಿ. ಇದು ನಮ್ಮ ಕೃಷಿ ಹೊಂಡ ರೀ. ಏನ್ ಸೈಜ್ನಾಗ ಆದ್ರಿ ಸರ್? ಸರ್ ಇದು 21 ಮೀಟರ್ ಇದೆ ರೀ ಇದು ಹೊಂಡ. ಇದು ಆಳ ಬಂದು 5 ಫೀಟ್ ಇದೆ ರೀ. ಈಗ ಡಿಪ್ಪು ಇದರಲ್ಲಿ ಮೀನವ ಸಾಗಾಣಿಕೆಯನ್ನು ಮಾಡ್ಕೊಂಡಿದೀವ್ರಿ ಸರ್. ಈಗ ಇದನ್ನ ನೀರ್ ಯಾವ ತರ ಸ್ಟಾಕ್ ಮಾಡ್ತೀರಿ? ಮಳೆ ನೀರು, ಬೋರ್ವೆಲ್ ನೀರು? ಇದು ಮಳೆಗಾಲದಲ್ಲಿ ಮಳೆ ನೀರಿನ ಸಂಗ್ರಹಣೆ ಆಗತ್ರಿ. ಇದ್ರ ಮೂಲಕ ಪೈಪ್ ಹಾಕೊಂಡಿದೀವ್ರಿ. ನಂತರ ಬೋರ್ವೆಲ್ ನೀರನ್ನ ಇದಕ್ಕೆ ಸ್ಟಾಕ್ ಮಾಡ್ಕೊಂತೀವ್ರಿ. ಬೋರ್ವೆಲ್ ನೀರ್ನ ಇದಕ್ಕೆ ಸ್ಟಾಕ್ ಹಿಂಗದಿಲ್ರಿ ಸರ್? ಇದು ನೀರ್ ಹಿಂಗಂಗಿಲ್ರಿ. ಇದು ಯಾವಾಗ್ಲೂ ಇಷ್ಟೇ ಇರ್ತೈತಿ. ಪ್ಲಾಸ್ಟಿಕ್ ಏನ್ ಹಾಕಿಲ್ಲ? ಏನು ಹಾಕಿಲ್ರಿ, ಏನು ಪೇಪರ್ಸ್ ಹಾಕಿಲ್ಲ, ಏನು ಇಲ್ಲ ರೀ. ಅಂದ್ರೂ ನೀರ್ ಇರ್ತೈತ್ರಿ. ಇದ್ರಲಿಂದ ನೀವು ನೀರ್ ಸಪ್ಲೈ ಇಲ್ಲಿ ಬೋರ್ವೆಲ್ ನೀರಿಂದ ಇದಕ್ಕ ಸ್ಟಾಕ್ ಮಾಡ್ಕೊಂಡು ಮತ್ತೆ ಇದ್ರ ಮೂಲಕ ಮೋಟರ್ ಮೂಲಕ ಮತ್ತೆ ಸಪ್ಲೈ ಮಾಡ್ಕೊಂತೀವಿ. ಈ ತರ ಮಾಡೋದ್ರಿಂದ ನೀರು ಕೂಡ ಸ್ಮೂತ್ ಆಗ್ತದ್ರಿ. ನೀರುನು ಅಂತ ಹಾಲ್ಡ್ ಬರಂಗಿಲ್ರಿ. ಆಮೇಲೆ ಕರೆಂಟಿನ ವ್ಯತ್ಯಾಸ ಆದ್ರೂನು ನಮ್ಗೆ ನೀರ್ ಹಚ್ಕೊಳಕ ಟೈಮ್ ಮತ್ತ ಇದು ಅನುಕೂಲ ಆಗ್ತದ್ರಿ. ಸರ್ ಇದ್ರೊಳಗೆ ಮೀನ್ ಬಿಟ್ರೆ ಸರ್? ಮೀನುಗಳ ಇದಾವ್ರಿ. ಯಾವ್ಯಾವ ತಳಿ ಅವ್ರಿ? ಒಂದು ಕಟ್ಲಾ ಅಂತ ಇದಾರಿ, ಇನ್ನೊಂದು ಕರಿಂಚಿ ಅಂತ ಯಾವ್ದೋ 2 ತಳಿಗಳನ್ನ ಬಿಟ್ಟಿದೀವ್ರಿ. ಎಷ್ಟು ಬಿಟ್ಟಿದ್ರಿ ಸರ್? ಸುಮಾರು 2 ಪಾಕೆಟ್ ಅಂತ ಬಿಟ್ಟೇವ್ರಿ. ಅವು ಎಷ್ಟು ಇದಾವ? ಈಗ ಫುಲ್ ಆಗ್ಯಾವ್ರಿ. ಈಗ ಫುಲ್ ಆಗ್ಯಾವ್ರಿ. ಮರಿಗಳು ಕಾಣ್ತಾವ ನೋಡ್ರಿ. ಅದರ ಮರಿನು ಸಹಿತ ಹುಟ್ಕೊಂಡಿದಾವ್ರಿ. ಅಲ್ಲಿ ಜೂಮ್ ಹಾಕ್ಬಿಡ್ರಿ. ಅಲ್ಲಿ ಇದನ್ನ ತಿನ್ನಾಕತ್ತಾವ ನೋಡ್ರಿ ಫುಡ್. ಅಂದ್ರೆ ಇದನ್ನ ಹಾರ್ವೆಸ್ಟಿಂಗ್ ಮಾಡ್ತೀರಿ? ಇನ್ನೂ ಮಾಡಿಲ್ರಿ. ಇನ್ನು ಬೆಳವಣಿಗೆ ಆಗ್ಬೇಕ್ರಿ ಇವು.
ಸರ್ ಇಲ್ಲಿಂದ ಸ್ಟಾರ್ಟ್ ಏನ್ ಸರ್ ನಿಮ್ ತೋಟ? ನಮ್ಮ ತೋಟ ಇಲ್ಲಿಂದ ಸ್ಟಾರ್ಟ್ ರೀ. ಇದು 1 ಎಕರೆ ಜಮೀನು ಫಸ್ಟ್ ಹಂತ, ಒಂದನೇ ಹಂತ ರೀ. ಒಂದನೇ ಹಂತ. ಇಲ್ಲಿ ಏನೇನಿದಾವ ಸರ್? ಇಲ್ಲಿ ಪೇರ್ಲ ಅದಾವ್ರಿ ಮತ್ತು ತೆಂಗು 2 ಕ್ರಾಸಿಂಗ್ ಅದಾವ್ರಿ. ಅಂದ್ರೆ ತೆಂಗಿನಲ್ಲಿ ಪೇರ್ಲ ಮಾಡ್ಕೊಂಡ್ರಿ? ತೆಂಗಿನಲ್ಲಿ ಪೇರಲ್ಲ ರೀ. ಓಹೋ. ಯಾವ ವೆರೈಟಿ ಆ ಸರ್ ತೆಂಗು? ತೆಂಗು T&D ಅಂತ ಹೇಳಿ ಧಾರವಾಡ ಅವ್ರ ಇದ್ರ ನರ್ಸರಿಯಿಂದ ತಂದಿದ್ರಿ. T&D ಇದ್ರಲ್ಲಿ ಏನ್ ವಿಶೇಷ? ಇದರಲ್ಲಿ ಎಳ್ನೀರ್ ಬೇಕಾದಾಗ ನಾವ್ ಎಳ್ನೀರ್ ತೆಗಿಬಹುದ್ರಿ. ಬೇಡ ಅಂದ್ರೆ ತೆಂಗು ಪೂರ ಬಲಿಯೋಂಗ ಬಿಡ್ಬೋದ್ರಿ. ತೆಂಗಿನ ಕಾಯಿಗಳನ್ನು ಮಾಡಬಹುದ್ರಿ. ನೀರು ಸಿಗ್ತದ, ಕೊಬ್ಬರಿನೂ ಸಿಗ್ತದ? ನೀರು ಕೊಬ್ಬರಿ 2 ಸಿಗ್ತೈತಿ. ಏನ್ ಅಂತರದಲ್ಲಿ ಹಾಕೊಂಡ್ರಿ ಸರ್? ಇವು 18 ಫೀಟ್ 18 ಜಿಗ್ಜಾಗ್ ಸೈಜ್ ನಲ್ಲಿ ಹಾಕಿವ್ರಿ. 18 by 18 ಜಿಗ್ಜಾಗ್ ಆಗಿ ಹಾಕಿರಾ? ಜಿಗ್ಜಾಗ್ ಆಗಿ 18 by 18 ಸೈಜ್ ನಾಗ ಹಾಕಿವ್ರಿ. ಅವ್ರ ಏನ್ ಸೈಜ್ ಸಜೆಸ್ಟ್ ಮಾಡಿದ್ರು? ಅವ್ರ ಸೈಜ್ 20 ಫೀಟ್ ಅಂತರ ಹಾಕೋ ಅಂದಿದ್ರಿ. ಜಿಗ್ಜಾಗ್ ಅಲ್ಲಿ ನಾವು 18 ಮಾಡ್ಕೊಂಡಿದ್ವಿ. ಅಂದ್ರೆ 2 ಫೀಟ್ ಕಡಿಮೆ 2 ಫೀಟ್ ಕಡಿಮೆ ಮಾಡ್ಕೊಂಡೇನ್ರಿ. ಮಧ್ಯದಲ್ಲಿ ಒಂದೊಂದು ಪೇರೆಲ್ಲ ಬಂದಾವ್ರಿ. ಸರ್ ಇದು ನಾಟಿ ಮಾಡಿ ಎಷ್ಟು ವರ್ಷ ಆಗ್ಯದ್ರಿ? ಇದು ತೆಂಗು ನಾಟಿ ಮಾಡಿ ಈಗ ಮೂರನೇ ವರ್ಷ ರೀ. 3ನೇ ವರ್ಷ. ಎಷ್ಟು ವರ್ಷಕ್ಕೆ ಫಸಲ್ ಬರ್ತದ್ರಿ? ಈಗ ಅವು ಎಲ್ಲ ಗರಿ ಹೊಡೆದಿದಾವ್ರಿ ಅಷ್ಟು. ಈಗ ಕಾಯಿ ಆಗ್ಬೋದ್ರಿ ಇನ್ನೊಂದು ತಿಂಗಳದಲ್ಲಿ. ಅಂದ್ರೆ ಈಗ 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ? 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗತ್ರಿ. ಸರ್ ಇದನ್ನ ನಾಟಿ ಮಾಡ್ಬೇಕಾದ್ರೆ ಏನೇನ್ ಪ್ರೊಸೆಸ್ ಮಾಡಿರಿ ತೆಂಗನ್ನ? ಪ್ರೊಸೆಸ್ ಒಂದು ಡೀಪ್ ಆಗಿ ಒಂದು 1.5 ಫೀಟ್ ಅಂತರದಲ್ಲಿ ಮಾಡ್ಕೊಂಡು ಒಂದು ಬುಟ್ಟೆ ಇದನ್ನ ಹಾಕಿದೀವ್ರಿ, ಸಗಣಿ ಗೊಬ್ಬರ ಹಾಕಿ ನಾಟಿ ಮಾಡಿ. ಮತ್ತೇನು ಹಾಕಿಲ್ಲ ರೀ, ಅಷ್ಟೇ ಮಲ್ಚಿಂಗ್ ಮಾಡ್ಕೊಂಡು ಕೈ ಬಿಟ್ಟಿವ್ರಿ. ಅದಾದ್ಮೇಲೆ ಮತ್ತೇನು ಏನು ಗೊಬ್ಬರ ಕೊಟ್ಟಿಲ್ರಿ, ನೀರಷ್ಟ ಕೊಡ್ತೀವಿ. ನೀರಷ್ಟೇ ಕಟ್ಕೊಂಡ್ ಬಂದಿವ್ರಿ. ತುಂಬಾ ಚೆನ್ನಾಗಿ ಬಂದವ್ ಸರ್ ಗಿಡ. ಹಾ ರೀ. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ರೀ. ಇದು ನಮ್ಮ RSK ಆನಂದ್ ಗೌಡ್ರು ಸಾಹೇಬ್ರು ಇದನ್ನ ನಮ್ಮ ಈ ತೋಟವನ್ನ ನೋಡಿ ಹೂವಿನ ಕ್ರಾಸಿಂಗ್ ಆಗ್ಲಿ ಅಂತ ಹೇಳಿ ಒಂದು ಜೇನು ಪೆಟ್ಟಿಗೆಯನ್ನ ಅವರು ತಮ್ಮ ಕಡೆಯಿಂದ ಕೊಟ್ಟಿದ್ದಾರೆ. ಈಗ ಸೂಪರ್ ಕೊಟ್ಟಿರೇನ್ರಿ? ಹಾ ರೀ. ಅಂದ್ರೆ ಇನ್ನು ಜೇನ್ ತೆಗ್ದಿಲ್ರಿ ಇದ್ರೊಳಗ? ಇದು ಜೇನು ರೆಡಿ ಇದಾರಿ, ಇನ್ನ ತೆಗ್ದಿಲ್ರಿ. ಈಗ ರೆಡಿ ಆಗಿದಾವ್ರಿ ಜೇನು. ಈ ಜೇನು ನೊಣಗಳು ನಮ್ಮ ಹೂಗಳನ್ನ ಕ್ರಾಸಿಂಗ್ ಮಾಡೋದ್ರಿಂದ ಕಾಯಿಗಳು ಉದುರೋದಿಲ್ಲ. ಆಮೇಲೆ ಫಲವತ್ತತೆಯನ್ನು ಕಾಯ್ದು ಸಮೃದ್ಧಿಯಾಗಿ ಬರ್ತೈತಿ. ಆಮೇಲೆ ಇದರಿಂದ ಜೇನಿನ ಹನಿಯಿಂದನೂ ನಮ್ಗೆ ಜೇನುಯಿಂದನೂ ಲಾಭ ಐತಿ. ಇದನ್ನ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ನಮ್ದು ಅಭಿಪ್ರಾಯ ಐತಿ. ಮಾಡ್ರಿ ಸರ್, ಒಳ್ಳೇದಾಗ್ಲಿ. ಜೇನುಗಳು ಸಾಕೋದ್ರಿಂದ ಎಲ್ಲಾ ರೀತಿಯಿಂದ ಅನುಕೂಲ ಐತಿ ಸರ್. ಹಾ ರೀ, ಎಲ್ಲಾ ರೀತಿಯಿಂದ ಅನುಕೂಲ ಐತಿ. ನೋಡ್ರಿ, ಇವು 3ನೇ ವರ್ಷದ ಗಿಡಗಳು. ಈಗಾಗ್ಲೇ ಕಾಯಿ ಚಲೋ ಅದಾವ್ರಿ. 3 ವರ್ಷಕ್ಕೆ ರೀ? 3 ವರ್ಷಕ್ಕೆನ ಕಾಯಿ ಚಲೋ ಅದಾವ್ರಿ. ಇದೆಲ್ಲ ಫ್ಲವರಿಂಗ್ ಬಂದದ್ರಿ? ಎಲ್ಲಾ ಫ್ಲವರಿಂಗ್ ಬಂದೈತ್ರಿ. ಕಾಯಿನೂ ಬಂದಾವ ಸರ್? ಕಾಯಿನೂ ಬಂದಿದಾವ್ರಿ. ಸೂಪರ್ ಸರ್. ಅಂದ್ರೆ ಪರಿಪೂರ್ಣವಾಗಿ ಅಂದ್ರೆ 4ನೇ ವರ್ಷಕ್ಕೆ ಬರ್ತದ? 4ನೇ ವರ್ಷಕ್ಕೆ ಪೂರ್ಣವಾಗಿ ನಮ್ಗೆ ಎಳೆನೀರು ಸಿಗತ್ರಿ. 4ನೇ ವರ್ಷಕ್ಕೆ ಪೂರ್ಣವಾಗಿ ಎಳ್ನೀರು ಸಿಗತ್ತ ನಮ್ಗೆ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಬಂದಾವ್ರಿ. ಹಾ ರೀ. 3ನೇ ವರ್ಷಕ್ಕಂದ್ರೆ ಬೆಟ್ರೆ ಮತ್ತೆ? ಹೌದ್ರಿ. ಅಂದ್ರೆ ಇದೇ ತರ ಎಲ್ಲರಿಗೂ ಬರ್ತಾವಂತ ಗ್ಯಾರಂಟಿ ಇಲ್ರಿ? ಭೂಮಿ ಮೇಲೂ ಹೋಗ್ಬೋದು? ಅದು ಹೆಂಗ್ ವಾತಾವರಣ ತಕ್ಕಂಗ್ರಿ. ನೋಡ್ರಿ, ನಾವು ರಾಸಾಯನಿಕ ಗೊಬ್ಬರ ಬಳಸದೇ ಇರೋದ್ರಿಂದ, ಫರ್ಟಿಲೈಸರ್ ಬಳಸದೇ ಇರೋದ್ರಿಂದ ಹೆಚ್ಚಿನ ಒಳ್ಳೇದಂದ್ರ ಭೂಮಿಗೂ ಹಾನಿ ಆಗೋದಿಲ್ಲ. ಆಮೇಲೆ ಪ್ರಾಣಿಗಳಿಗೂ ಹಾನಿ ಆಗೋದಿಲ್ಲ. ಈ ತರ ಪಕ್ಷಿಗಳು ನಮ್ಮ ತೋಟದಲ್ಲಿ ವಾಸವಾಗ್ಯಾವ. ಇದಕ್ಕೇನು ನಾವು ತೊಂದರೆ ಮಾಡದೇ ಇರೋದ್ರಿಂದ ಅದರದ ಹಿಕ್ಕೆಯಿಂದ ಗೊಬ್ಬರನೂ ರೆಡಿ ಆಗ್ತೈತಿ. ಭೂಮಿಗೆ ಗೊಬ್ಬರ ಆಗ್ತೈತಿ. ನಮ್ಮ ಸಸಿಗಳಿಗೂ ಒಳ್ಳೇದಾಗ್ತೈತಿ. ಹುಳ ಉಪ್ಪಡಿಗಳನ್ನ ಆರಿಸ್ಕೊಂಡ್ ತಿಂತಾವ. ಇವಕ್ಕ ಆಶ್ರಯ ಸಿಗ್ತೈತಿ. ವನ್ಯದಲ್ಲಿ ಎಲ್ಲರೂ ಕೂಡಿ ಒಂದು ಚಕ್ರ ತರ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಹೌದು ಸರ್, ಸೂಪರ್ ಸರ್. ನೈಸರ್ಗಿಕವಾಗಿದ್ದದಕ್ಕೆ ಈ ರೀತಿ ಒಂದು ಪಕ್ಷಿಗಳು ಇಲ್ಲಿ ವಾಸವಾಗ್ಯಾವ್ರಿ. ಸರ್, ಈ ತೋಟದ ಕಳೆಗಳನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡ್ತಾರೆ? ನೋಡ್ರಿ, ಕಳೆನಾಶಕ ನಾವು ಹೊಡೆಯದಲ್ರಿ, ಬ್ರಷ್ ಕಟ್ಟರದಿಂದ ಇನ್ನಷ್ಟು ಕಳೆನ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀವ್ರಿ. ಇಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಅದು ಗೊಬ್ಬರವಾಗಿ ಕನ್ವರ್ಟ್ ಆಕೈತಿ. ಆಮೇಲೆ ನಮ್ಗ ಭೂಮಿಯೊಳಗ ತೇವಾಂಶ ಮತ್ತ ಸೂಕ್ಷ್ಮ ಜೀವಾಂಶಗಳು ಸಾಯೋದಿಲ್ಲ. ಇದನ್ನ ಇಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಇದು ಉಪಯುಕ್ತ ಆಗ್ತೈತ್ರಿ. ಈ ಗರಿಗಳೆಲ್ಲ ಕಟ್ ಮಾಡಿ ಹಾಕಿದ್ರ ಸರ್? ಈ ಗರಿಗಳನ್ನೆಲ್ಲ ಇಲ್ಲೇ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೇವ್ರಿ. ಅದಕ್ಕೆ ಹೊದಿಕೆ ಹಾಕ್ಬಿಡ್ತೇವ್ರಿ. ಹೊದಿಕೆ ಹಾಕೋದ್ರಿಂದ ನೆರಳಿನಲ್ಲಿ ಯಾವುದೇ ರೀತಿ ಕಸಗಳನ್ನ ಹುಟ್ಟೋದಿಲ್ಲ. ಸರ್, ಈಗ ಈ ಗಿಡಗಳು ಉತ್ಕೃಷ್ಟವಾಗಿ ಬೆಳಿಬೇಕಂದ್ರೆ ಗೊಬ್ಬರದ ಅವಶ್ಯಕತೆ ಇರ್ತದ, ಪೋಷಕಾಂಶಗಳ ಅವಶ್ಯಕತೆ ಇರ್ತದ. ಅದನ್ನೆಲ್ಲ ಯಾವ ತರ ಮಾಡ್ಕೊಂಡ್ರಿ? ಈ ಗೊಬ್ಬರ ಹಾಕ್ತಿವ್ರಿ ನಾವು. ಮತ್ತ
ತಿಪ್ಪಣ್ಣ ಗೌಡ್ರು ಅವ್ರ ಕಡೆಯಿಂದ ಎರೆಹುಳು ಗೊಬ್ಬರನ ಫಸ್ಟ್ ಹಾಕ್ಬಿಟ್ಟು ಮೇಲೆ ಈ ಗರಿಯನ್ನು ಹೊದಿಕೆ ಮಾಡ್ತೀವ್ರಿ. ಆ ಒಳಗೆ ತೇವಾಂಶ ಇರೋದ್ರಿಂದ ಇದನ್ನ ಅವು ಎರೆಹುಳಗಳು ಇದನ್ನು ತಿಂದು ಅಲ್ಲೇ ಗೊಬ್ಬರ ರೆಡಿ ಮಾಡ್ತಾವ್ರಿ. ಆಮೇಲೆ ತೇವಾಂಶವನ್ನು ಕಾಪಾಡ್ಕೊಂತಾವ್ರಿ ಅವು. ಇದನ್ನ ಮಲ್ಚಿಂಗ್ ಮಾಡೋದ್ರಿಂದ ಬೇರೆ ತರ ಕಸಾನು ಹುಟ್ಟೋದಿಲ್ಲ. ಇದು ಅವ್ರಿಂದ ನಮ್ಗೆ ಒಂದ್ ಸ್ವಲ್ಪ ಸಹಾಯ ಐತ್ರಿ. ಈ ಭಾಗದಲ್ಲಿ ನಿಂಬೆ ಮತ್ತು ಮಾವು ಇದು ಎರಡನ್ನು ಕ್ರಾಸಿಂಗ್ ಮಾಡ್ಕೊಂಡೇವ್ರಿ. ಇದರಲ್ಲಿ 38 ಸಸ್ಯಗಳು ನಿಂಬೆ ಅದಾವ್ರಿ. 38 ಸಸ್ಯಗಳು. ಆಮೇಲೆ 45 ಸಸ್ಯಗಳು ಮಾವು ಅದಾವ್ರಿ. ಅಂದ್ರೆ ಪೇರನ ಅದಾವ್ರಿ. ಇದು ಪೇರಲ ಇರೋದು ಮತ್ತ ಪೇರಲ ಇದ್ರೊಳಗೆ ಪೇರಲ ಒಂದ್ ಸೆಕ್ಷನ್ ರೀ. ನಿಂಬೆ ಮತ್ತು ಮಾವು ಒಂದ್ ಸೆಕ್ಷನ್. ಇದು ಏನ್ ಅಂತರದಲ್ಲೇ ಮಾಡಿರಿ ಸರ್? ಇದು 12 ಫೀಟ್ ಅಂತರದಲ್ಲಿ ಇವನ್ ಇಟ್ಕೊಂಡೇನ್ರಿ. ನಿಂಬೆ ಚೆನ್ನಾಗಿ ಬರ್ತಾ ಇದಾವ ಸರ್? ನಿಂಬೆ ಎಲ್ಲಾ ಚೆನ್ನಾಗಿ ಬರ್ತಾ ಇದಾವ್ರಿ. ನಿಂಬೆನು ಸ್ಟಾರ್ಟ್ ಆಗ್ಯಾವ್ರಿ ಈಗ. ಇನ್ಮೇಲೆ ಮಾವು ಎಷ್ಟು ವರ್ಷ ಇದಾವ್ರಿ? ಇವು ಮಾವು ಇವು 7 ವರ್ಷದ ಅದಾವ್ರಿ ಮಾವುಗಳು. ನಿಂಬೆ ರೀ? ಇವು ಮಾವು 7 ವರ್ಷದ, ನಿಂಬೆ 5 ವರ್ಷದ ಅದಾವ್ರಿ. ನಿಂಬೆ 5 ವರ್ಷದ. ಹಾ ರೀ. ಇದಕ್ಕೆಲ್ಲ ಯಾವ ತರ ನಿರ್ವಹಣೆ ಸರ್? ಇದ್ರದ್ದು ಬಿದ್ದ ತಪ್ಲಾನ ಇಲ್ಲೇ ಹಾಕ್ಬಿಡ್ತೀವ್ರಿ. ಇಲ್ಲೇ ಹಾಕಿ ಹೊಳ್ಳಿ ಮಲ್ಚಿಂಗ್ ಮಾಡ್ಬಿಟ್ಟು ನೀರ್ ಬಿಟ್ಬಿಡ್ತೀವ್ರಿ. ಅದ್ರ ಮೇಲೆ ಅಷ್ಟೇ. ಯಾವ ಗೊಬ್ಬರನೇ ಇಲ್ಲ. ಉದ್ರಿದ ಅದ್ರದ್ದು ತಪ್ಲಾನ ಅದ್ರ ಕೆಳಗಡೆ ಹಾಕಿ ಮುಚ್ಚಿಬಿಡ್ತೀವ್ರಿ. ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಮಾವು? ಇದು ಮಾವು ಬಂದು ಕ್ರಾಸಿಂಗ್ ಗಿಡಗಳಿದು ಕೇಸರ್ ಇವು. ಆಮೇಲೆ ಆಪೂಸ್ ಒಂದ್ 5 ಅದಾವ್ರಿ. ಆಮೇಲೆ ಒಂದು ತೋತಾಪುರಿ ಅದಾರಿ. ಆಮೇಲೆ ಯಾವ್ರಿ ಬೆನಿಸ್ ಗಿಡಗಳು 5 ಅದಾವ್ರಿ. ಇದು ಈಲ್ಡ್ ಸ್ಟಾರ್ಟ್ ಆಗ್ಯದ್ರಿ? ಮಾವು ಸ್ಟಾರ್ಟ್ ಆಗೈತ್ರಿ. ಇದು ಸ್ಟಾರ್ಟ್ ಆಗಿ ಈಗ 4ನೇ ವರ್ಷ ರೀ. 4ನೇ ವರ್ಷ ಇದು ಹಣ್ಣು ಬಿಡ್ತಾವ್ರಿ. ಇದು ಈ ತರ ಹೂ ಬಿಡ್ತೈತ್ರಿ ಗೊಣಿಯಾಗಿ. ಫ್ಲವರಿಂಗ್ ಬಂದಾವ್ರಿ? ಹಾ ಬಂದಾವ್ರಿ. ಸೂಪರ್ ಸರ್. ಹಾ ರೀ. ಇವು ನಿಂಬೆ ರೀ. ನಿಂಬೆನು ಸ್ಟಾರ್ಟ್ ಅದಾವ್ರಿ ಈಗ. ನಿಂಬೆ ಎಷ್ಟನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ಯಾವ ಸರ್? ನಿಂಬೆ 2ನೇ ವರ್ಷಕ್ಕೆ ಸ್ಟಾರ್ಟ್ ಆಗೈತ್ರಿ. 2ನೇ ವರ್ಷಕ್ಕೆ? 2ನೇ ವರ್ಷಕ್ಕೆ ಸ್ಟಾರ್ಟ್ ಆಗೈತ್ರಿ. ಯಾವ ವೆರೈಟಿ ಸರ್ ಇದು? ಇದು ಬಾಲಾಜಿ ಅಂತ ಹೇಳಿ. ಬಾಲಾಜಿ. ಓಹೋ, ನೋಡಿ ಏನ್ ಸೈಜ್ ಬಂದೈತ್ ನೋಡ್ರಿ ಸರ್ ಕಾಯಿ. ಹಾ ರೀ. ಸೂಪರ್. ಯಾವ್ದೇ ರೀತಿ ಇದನ್ನ ಹಾಕಿಲ್ಲ ರೀ ಗೊಬ್ಬರನ. ಇದು ಅದ್ರದ ನ್ಯಾಚುರಲ್ ಗೊಬ್ಬರದೊಳಗ ಬರ್ತೈತ್ರಿ. ಮಾವು ಫುಲ್ ಫ್ಲವರಿಂಗ್ ಐತ್ರಿ. ಹ್ಞೂ ರೀ. ತುಂಬಾ ಚೆನ್ನಾಗಿ ಬಂದಾವ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಿರಿ. ಹ್ಞೂ ರೀ. ಸರ್ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್? ಯಾವ ಟೈಮಲ್ಲಿ ಕೊಡ್ತೀರಿ? ಇದಕ್ಕ ಒಂದು ವೀಕಿಗೆ ಒಂದು 7 ಗಂಟೆ ಡ್ರಿಪ್ ಚಾಲು ಮಾಡ್ತೇನ್ರಿ. ಒಂದು ವೀಕಿಗೆ, ಒಂದು ವಾರಕ್ಕ. ಟೆಂಗಿಗಾದ್ರಷ್ಟೇ? ಎಲ್ಲದಕ್ಕೂ ಅಷ್ಟ ಮಾಡ್ತೇನ್ರಿ. ಎಟ್ ಎ ಟೈಮ್ ಅಷ್ಟು ಒಂದೇ ಲೈನ್ ಒಳಗ ಅದರಿ 7 ಗಂಟೆ ನೀರ್ ಬಿಟ್ಬಿಡ್ತೇನ್ರಿ ಡ್ರಿಪ್ ನಲ್ಲಿ. ಇದು 1 ಎಕರೆ ಜಾಗದಲ್ಲಿರುವ 4 ಭಾಗಗಳನ್ನಾಗಿ ಮಾಡ್ಕೊಂಡೇವ್ರಿ. ಇದು ಮನೆ ಮುಂದ್ಗಡೆ ಕಾಯಿಪಲ್ಯ ಮತ್ತು ಹೂಗಳನ್ನ ಹಾಕೊಳಕ ಇದನ್ನ ರೆಡಿ ಮಾಡ್ಕೊಂತೀವ್ರಿ. ಅದ್ರೊಳಗ ಪೇರು ಮತ್ತ ಟೆಂಗ್ ಇರ್ತೈತ್ರಿ. ಈ ಕಡೆ ಭಾಗದೊಳಗ ಟೆಂಗು ಮತ್ತ ನುಗ್ಗೆ ಗಿಡಗಳದಾವ್ರಿ. ಟೆಂಗು ಮತ್ತು ನುಗ್ಗೆ ಮಾಡ್ರಿ? ಟೆಂಗು ಮತ್ತು ನುಗ್ಗೆ ರೀ. ಇದು ಎರಡು ಮಿಶ್ರ ಆಗ್ಯಾವ್ರಿ. ಆ ಕಡೆ ಇದ್ರ ಹಿಂದೆಲ್ಲ ಭಾಗದೊಳಗ ನಿಂಬೆ ಮತ್ತು ಮಾವು ಮಾಡ್ಕೊಂಡೇವ್ರಿ. ಸರ್ ಇಲ್ಲಿ ಏನ್ ಸೈಜ್ ಅಲ್ಲಿ ಟೆಂಗನ್ನ ಹಾಕೊಂಡಿರಿ? ಅದ್ರ ಮಧ್ಯೆ ನುಗ್ಗೆನ ಹಾಕಿರಿ ಸರ್? ಸರ್ ಇದು 12 ಸೈಜ್ನೊಳಗ ಟೆಂಗ್ ಅದ ರೀ. ಇದರ ಬದುವಿನ ಜಾಗದಲ್ಲಿ ನುಗ್ಗೆ ಮತ್ತು ಕರಿಬೇವು ಹಾಕೊಂಡೇವ್ರಿ. ಸಂಪೂರ್ಣ ನುಗ್ಗೆ ಮತ್ತು ಕರಿಬೇವು ಅದ ರೀ. 2 ಭಾಗದೊಳಗುನು ಕರಿಬೇವು ಗಿಡಗಳ ಹಾಕೊಂಡೇವ್ರಿ. 2 ಬದಿಗೆ ಇದಾವ್ರಿ? 2 ಕಡೆ ಬದುವಿಗೆ ಕರಿಬೇ ಮತ್ತು ನುಗ್ಗೆ ಅದಾವ್ರಿ. ಬದುವಿನ ಅಂತರದಲ್ಲಿ. ನಂತರ ಇದು ಒಳಭಾಗದಲ್ಲಿ ಮತ್ತ ಟೆಂಗು ಮತ್ತ ನುಗ್ಗೆ ಅದಾವ್ರಿ. ಇದು ಯಾವ ವೆರೈಟಿ ಸರ್ ಟೆಂಗ್? ಇದು ಟೆಂಗ್ ಅದು T&D ನರಿ. ಇದು 2.5 ವರ್ಷ ಆತ್ರಿ ಈಗ ಇವ್ನ ಹಾಕೊಂಡು. ಇದು 12x12 ರೀ? ಹಾ, ಇದು 12x12. ಇದು ಜಿಗ್ಜಾಗೆ ಮಾಡಿರಿ? ಜಿಗ್ಜಾಗ ಮಾಡ್ಕೊಂಡೇವ್ರಿ. 12x12 ಸೈಜ್ ನಲ್ಲಿ. ಮಧ್ಯದಲ್ಲಿ ನುಗ್ಗೆ ರೀ? ಮಧ್ಯದಲ್ಲಿ ನುಗ್ಗೆ ಅದು 12x12 ಸೈಜ್ ನೊಳಗ ಅದಾರಿ. ಇವು ಈ ನುಗ್ಗೆ ಭಾಗ್ಯ 9 ಅಂತ ಹೇಳಿ ತಂದಿದೀವ್ರಿ. ಭಾಗ್ಯ 9 ಅಂತ ಹೇಳಿ ಇದು ತಳಿ ತಂದಿದೀವ್ರಿ. ನುಗ್ಗೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಇವು ನುಗ್ಗೆ ನಾಟಿ ಮಾಡಿ 5 ವರ್ಷ ಆತ್ರಿ. 5 ವರ್ಷ? 5 ವರ್ಷ ಆದ್ರಿ. ಕಟಿಂಗ್ ಮಾಡಿಲ್ಲ ಸರ್? ಈ ವರ್ಷ ಇನ್ನೂ ಮಾಡಿಲ್ರಿ. ಈ ವರ್ಷ ಮಳೆಗಾಲ ಹೆಚ್ಚಾದ್ರಿಂದ ಕಟಿಂಗ್ ಮಾಡಿಲ್ಲ ರೀ. ಮಾಡಕ್ಕಾಗಿಲ್ಲ ರೀ. ಸರ್ ನುಗ್ಗೆನ ಯಾವ ತರ ಮಾರಾಟ ಮಾಡ್ತೀರಿ ಸರ್? ಇವು ಬೆಳಿಗ್ಗೆನ ಹಿಂದಿನ ದಿವ್ಸನ ಹರ್ಕೊಂಡ್ ಇಟ್ಕೊಂತೀವ್ರಿ. ಸಂತೆಗೆ ಕಳಿಸ್ಬಿಡ್ತೀವ್ರಿ. ಅಲ್ಲೇ
ಸವಾಲ್ನಲ್ಲಿ ಕೊಟ್ಟು ಬಂದ್ಬಿಡ್ತೀವಿ. ಹೆಂಗ ಆದಾಯ ಆದ್ರೆ ಆದಾಯ ಐತ್ರಿ ಅದ ಅಷ್ಟ ಇದ್ರೊಳಗನ ಬರ್ತೈತ್ರಿ, ಅಷ್ಟೊಳಗ ಆದಾಯ ಬರ್ತೈತ್ರಿ. ಎಷ್ಟು ಇಳುವರಿ ಬರ್ತದ ಸರ್ ಒಂದ್ ಎಕರೆಗೆ ಅಂದಾಜು? ಇದು 150 ಸಸಿಗಳದಾವ್ರಿ. ಸುಮಾರು 2,000 ಕಾಯಿಗಳನ್ನ ಕಳಿಸ್ತೀವ್ರಿ ನಾವು. 2,000 ದಿನ ಬೆಳಿಗ್ಗೆ ಹಿಂಗ್ ಹೋಗ್ತಾವ್ರಿ, ಯಾವ ಬಲ್ತಿರ್ತಾವನಷ್ಟ ತಕೊಂಡ್ ಕಳಿಸ್ತೀವ್ರಿ. ಇವನ್ ನೋಡ್ರಿ, ಇವನ್ನೆಲ್ಲಾ ಪೂರ್ಣಿ ಮಾಡ್ಕೊಂಡೇವ್ರಿ. ಈಗ ಇವೆಲ್ಲ ಗರಿಗಳು ಕೂಡೋದ್ರಿಂದ ತೆಗ್ದಿದೀವ್ರಿ. ಇದನ್ನ ಮಷಿನ್ ಕಟಿಂಗ್ ಮಾಡಿ ಪೌಡರ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡ್ತೇವ್ರಿ. ಇದನ್ನ ಈ ಗರಿನ ವೇಸ್ಟ್ ಮಾಡಂಗಿಲ್ಲ, ಸುಡೋಂಗಿಲ್ರಿ. ಇದನ್ನ ಪೌಡರ್ ಮಾಡೋದ್ರಿಂದ ಇಲ್ಲೇ ಗೊಬ್ಬರ ಆಗತ್ರಿ. ಒಳ್ಳೆ ಐಡಿಯಾ ಸರ್. ಹಾ ರೀ, ಇವನ್ನೆಲ್ಲ ಕ್ಲೀನ್ ಇದ್ರದ್ ಗರಿಗಳನ್ನ ಕಟ್ ಮಾಡಿ ಮಷೀನ್ ನಮ್ಮ ತಿಪ್ಪಣ್ಣ ಗೌಡ್ರ ಕಡೆಯಿಂದ ಇಸ್ಕೋತೀವ್ರಿ. ಸೂಪರ್ ಸರ್. ಈ ತರ ಮಾಡೋದ್ರಿಂದ ಇದ್ರದ್ದು ಇದಕ್ಕೆ ಉಪಯೋಗ ಆಗ್ತದೆ ಸರ್. ಇದು ಗರಿನೂ ವೇಸ್ಟ್ ಆಗಂಗಿಲ್ರಿ, ಸುಡೋದ್ರಿಂದ ಇದನ್ನು ವೇಸ್ಟ್ ಆಕೈತಿ. ನಾವು ಸುಡುದಿಲ್ಲ, ಇದನ್ನ ಪೌಡರ್ ಮಾಡಿ ಮಲ್ಚಿಂಗ್ ಮಾಡ್ಕೋತೀವ್ರಿ. ಗೊಬ್ಬರನ ಹಾಕೈತ್ರಿ. ಇಲ್ಲಿ ಇದು ಅಂತರ ಇದ್ರೊಳಗ ಗಿಡದೊಳಗ್ರಿ ಈ ತೆಂಗಿನ ಸಸಿಗಳ ಒಳಗ ಕರಿಬೇವು ಮತ್ತ ರಾಮಫಲಗಳನ್ನ ಹಚ್ಕೊಂಡಿವ್ರಿ. ಈ ಬದುವಿನ ಅಂತರದೊಳಗ ಬದುನು ನೀರು ತಡೆ ಹಿಡಿತೈತಿ. ಆ ದೃಷ್ಟಿಯಿಂದ ಫಲವತ್ತತೆನ ಕಾಪಾಡ್ಕೊಂತೈತ ಅಂತ ಹೇಳಿ ಈ ತೆಂಗಿನ ಮಧ್ಯದೊಳಗ ನಾವು ಇವನ್ನ ರಾಮಫಲ ಗಿಡಗಳನ್ನ ಹಾಕೊಂಡಿವ್ರಿ. ಆ ಕಡೆ ಕರಿಬೇ ಗಿಡಗಳನ್ನ ಹಾಕೊಂಡಿದೀವ್ರಿ. ಫ್ರೂಟಿಂಗ್ ಬಂದದ್ರಿ? ಫ್ರೂಟಿಂಗ್ ಬಂದಾವ್ರಿ. ಇವು ಎಷ್ಟು ವರ್ಷದ ಗಿಡ ಸರ್? ಇದು 5 ವರ್ಷದ ಗಿಡಗಳದಾವ್ರಿ. ಇವು ತೆಂಗ್ ಬಂದು 7 ವರ್ಷದ ಗಿಡಗಳದಾವ್ರಿ. 7 ವರ್ಷದ ಬಾರ್ಡರ್ಗೆ ಹಾಕಿದ್ದು 7 ವರ್ಷದ? ಬಾರ್ಡ್ರಿಗೆ ಹಾಕಿದ್ದು 7 ವರ್ಷದ ಅದಾವ್ರಿ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಫ್ರೂಟಿಂಗ್. ಹಾ ರೀ ಸರ್, ಈ ಪ್ಲಾಟ್ನಾಗ ಏನೇನಿದಾವ ಸರ್? ಸರ್, ಇದು 2ನೇ ಹಂತದ ಪ್ಲಾಟ್ ರೀ. ಇದ್ರೊಳಗ ಒಂದು ಲೈನ್ ಪೂರಾ ಮಹಾಗಣಿ ಅದಾವ್ರಿ. ಮಧ್ಯದೊಳಗ ನಿಂಬೆ ಅದಾವ್ರಿ. ಇದು ಬಾಲಾಜಿ ನಿಂಬೆ ಅಂತ ಹೇಳಿರಿ. ಇವು ಕಾಯಿ ಚಲೋ ಅದಾವ್ರಿ, ಈಗ ಹೂ ಚಲೋ ಅದಾವ್ರಿ. ಇದ್ರೊಳಗೆ 2 ಅದಾವ ನೋಡ್ರಿ. ಇದು ಏನ್ ಅಂತರ ಮಾಡ್ಕೊಂಡ್ರಿ ಮಹಾಗಣಿ? ಇದು 7x7 ಮಾಡ್ಕೊಂಡೇವ್ರಿ. 7x7 ಮಹಾಗಣಿ ಹಾಕೊಂಡೇವ್ರಿ. ಅದ್ರೊಳಗೆ 12-15 ಫೀಟ್ ಅಂತರದೊಳಗ ಒಂದೊಂದು ನಿಂಬೆ ಅದಾವ್ರಿ. ಸರ್, ಈ ಮಹಾಗಣಿ ಯಾವ ತರ ನಾಟಿ ಮಾಡ್ರಿ, ಎಲ್ಲಿಂದ ತಂದ್ರಿ ಸರ್? ಇವರು ಚತುರ್ವೇದಿ ಕಂಪನಿಯವ್ರ ಕಡೆಯಿಂದ ನಾವು ಇದನ್ ಮಾಡ್ಕೊಂಡೇವ್ರಿ. ಅವ್ರ ಕೊಟ್ಟಿರೋ ಸಸಿಗಳ ರೀ. ಇದಕ್ಕೆಲ್ಲ ಪೋಷಣೆ ಪಾಲನೆ ಯಾವ ತರ ನಾವ ಮಾಡ್ಕೋತೀರಿ? ಪೋಷಣೆ ಈಗ ಇದ್ರೊಳಗ ಕಸ ಗ್ರಾಸ್ ಕಟ್ ಹೊಡಿತೀವ್ರಿ. ಹೊಡೆದು ಡ್ರಿಪ್ ನಲ್ಲಿ ನೀರ್ ಬಿಡ್ತೀವ್ರಿ. ಡ್ರಿಪ್ ಮೂಲಕ ನೀರ್ ಬಿಡ್ತೀವಿ. ಮತ್ತೇನು ಗೊಬ್ಬರ ಏನ್ ಕೊಟ್ಟಿಲ್ರಿ ಇದುವರೆಗೆ. ಎಷ್ಟು ವರ್ಷದ ಗಿಡಗಳಾವ ಸರ್ ಇವು? ಇವು 3 ವರ್ಷ ಅದು ನೋಡ್ರಿ. ಈಗ 3 ವರ್ಷದ ಗಿಡಗಳ ರೀ ಇವು. ಎಷ್ಟು ವರ್ಷಕ್ಕ ಕಟಿಂಗ್ ಬರ್ತಾವ ಸರ್? ಅವ್ರು 10 ವರ್ಷ ಹೇಳ್ಯಾರಿ. 10 ವರ್ಷ ಕಟಿಂಗ್ ಮಾಡ್ಕೋತೀವಿ ಅಂತ ಹೇಳ್ಯಾರಿ. ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡೇವ್ರಿ ಸರ್. ಇದು 3ನೇ ಹಂತದ 1 ಎಕರೆ ರೀ. ಇದರಲ್ಲಿ 11x11 ಸೈಜಿಗೆ ಮಹಾಗಣಿ ಹಾಕೊಂಡಿವ್ರಿ. ಮಧ್ಯದೊಳಗ ನಾವು ಗೋವಿನ ಜೋಳ, ಆಮೇಲೆ ಉದ್ದು, ಶೇಂಗಾ ಈ ತರ ಪೀಕ್ ಮಾಡ್ಕೋತೀವ್ರಿ. ಇಂಟರ್ ಕ್ರಾಪ್ ಮಾಡ್ಕೋತೀವ್ರಿ. ಇದ್ರೊಳಗ ಇದು ಸೈಜ್ 11x11 ಅದ ರೀ. 11x11 ಅದ ರೀ. ಇದೆಷ್ಟು ಏರಿಯಾ ಆದ್ರಿ ಸರ್? ಇದು 1 ಎಕರೆ ಏರಿಯಾ ಅದ. 1 ಎಕರೆ. ಇವು ಎಷ್ಟು ವರ್ಷದ ಗಿಡಗಳು ಸರ್? ಸೇಮ್ ರೀ, 2-3 ವರ್ಷದ ಗಿಡಗಳನ್ನ ಅದಾವ್ರಿ. ನೋಡ್ರಿ, ಅಲ್ಲಿ ಸ್ವಲ್ಪ ಕಮ್ಮಿ ಕಾಣ್ತಾವ ಹೈಟ್. ಹೌದ್ರಿ, ಇಲ್ಲಿ ಚೆನ್ನಾಗಿ ಬಂದಾವ್ರಿ. ಹೌದ್ರಿ. ಅದು ಭೂಮಿ ಸ್ವಲ್ಪ ಉಸುಗು ಮಿಶ್ರಿತ ಮಸಾರಿ ಅದ ರೀ. ಇದು ಎರೆ ಮಿಶ್ರಿತ ಮಸಾರಿ ಅದ ರೀ. ಜೊತೆಗೆ ಇದರಲ್ಲಿ ಸ್ಪೇಸಿಂಗ್ ಜಾಸ್ತಿ, ಸ್ಪೇಸ್ ಹೆಚ್ಚಿಗೆ ಅದ ರೀ. ಮತ್ತೆ ಅಲ್ಲಿ ನಿಂಬೆ ಐತಿ. ನಿಂಬೆ ಇಲ್ಲಿ ಏನಿಲ್ಲ. ಇಲ್ಲಿ ನಿಂಬೆ ಏನಿಲ್ಲ ರೀ. ಆಮೇಲೆ ಇಂಟರ್ ಕ್ರಾಪ್ ಮಾಡ್ಕೊಳ್ಳುವಾಗ ಇದಕ್ಕ ಅದ್ರದ ಪೌಡರ್ ಮಲ್ಚಿಂಗ್ ಮಾಡ್ತೀವಲ್ರಿ, ಇದ್ರ ಗೊಬ್ಬರನು ದೌಡ್ ರೆಡಿ ಆಗತ್ತೆ. ಹೌದು ಸರ್. ಸರ್, ಇವು ಯಾವ ತರ ಮುಂದೆ ಮಾರಾಟ ಮಾಡೋದು? ಅವರು 10 ವರ್ಷಕ್ಕೆ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಯಾರಿ. ಎಲ್ಲಾ ಅವ್ರದ್ದು ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅವ್ರ ಕಡೆಯಿಂದ, ಕಂಪನಿಯವ್ರ ಕಡೆಯಿಂದ. ಅವರು ಅದು ಪರ್ಮಿಷನ್ ಎಲ್ಲ ಅವ್ರ ತೆಗಿಸ್ತೀನಿ ಅಂತ ಹೇಳ್ಯಾರಿ. ಮಾರಾಟ ಮಾಡಕ್ಕೆ ತೊಂದರೆ ಇಲ್ಲ ರೀ. ಸರ್, ಈಗ ನಿಮ್ ಭಾಗದಲ್ಲೆಲ್ಲ ಗೋಂಜಾಳ, ಶೇಂಗಾ, ತೊಗರಿ ಈ ತರ ಬೆಳಿತಾ ಇರ್ತಾರ. ನೀವು ವಿಶೇಷವಾಗಿ ಎಲ್ಲಾನು ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ರಿ. ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ನೋಡ್ರಿ, ಇದು ಬೆಳೆ ಅದು ಆ ವರ್ಷ ಮಾತ್ರ ನಾವು ಇದ್ರೊಳಗ 3 ಅಥವಾ 4 ತಿಂಗಳ ಬೆಳೆಗಳನ್ನ ಮಾಡ್ಕೊಂತಿರ್ತೀವ್ರಿ. ನೀರ್ ಉಳಿತೈತಿ, ವಾತಾವರಣದೊಳಗ ಪ್ರಕೃತಿ ಒಳಗ ನಮ್ಗೆ ಆಕ್ಸಿಜನ್ ಬೇಕಂತೇಳಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಸೋದ್ರಿಂದ ಫಲಾನು ಸಿಗ್ತೈತಿ. ಮತ್ತು ಪ್ರಕೃತಿಗೆ ನಾವು ಒಂದು ಕೊಡುಗೆ ಅಂತೇಳಿ ಆಕ್ಸಿಜನ್ ಹುಟ್ಟುವಂಥ, ಆಮೇಲೆ ಲಾಭದಾಯಕ ಗಿಡಗಳನ್ನು ಹಚ್ಚೋದ್ರಿಂದ ಇದರಿಂದ ನಮ್ಗೆ
ದುಡ್ಡಿನ ಅನುಕೂಲನೂ ಆಗ್ತೈತಿ. ಈ ದೃಷ್ಟಿಯಿಂದ ಎರಡು ಇಂಟರ್ ಕ್ರಾಪ್ ಮಾಡ್ಕೊಳಕ್ಕೂ ಅನುಕೂಲ ಐತಿ, ತೋಟಗಾರಿಕಾ ಗಿಡಗಳನ್ನ ಹಾಕೊಳಕ್ಕೂ ಅನುಕೂಲ ಐತಿ ಅಂತೇಳಿ ಇದನ್ನ ಎರಡು ಆರಿಸ್ಕೊಂಡಿವ್ರಿ. ನೋಡ್ರಿ, ನಾವು ಶೇಂಗಾ ಗೋವಿನ ಜೋಳ ಇದನ್ನು ಬೆಳೆಯೋದ್ರಿಂದ ನಮ್ಮ ಕಟಾವಿಗೆ ಬೇಕಾಗುವಷ್ಟು ಲೇಬರ್ ನಮ್ಗೆ ಸಿಗೋದಿಲ್ಲ. ಆಮೇಲೆ ಟೈಮಿಂಗಿಗೆ ನಮ್ಗೆ ಲೇಬರ್ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಈಗ ಈ ಅರಣ್ಯ ಸಸಿಗಳನ್ನು ಮತ್ತು ಫ್ರೂಟ್ ಇವಾಗ ಹಣ್ಣಿನ ಗಿಡಗಳನ್ನು ಹಚ್ಕೊಳ್ಳೋದ್ರಿಂದ ಕಳೆದು ಉಳಿತೈತಿ. ಆಮೇಲೆ ನಮ್ಗೆ ಹೆಚ್ಚಿನ ಆದಾಯನೂ ಸಿಗ್ತೈತಿ, ಇದರಲ್ಲಿ ಟೈಮ್ ಸಿಗ್ತೈತಿ, ಬೇಕಾದಾಗ ನಾವು ನೀರನ್ನು ಬಿಟ್ಕೋಬೋದು. ಇದರಿಂದ ನಮ್ಗೆ ವೇಳೆನೂ ಉಳಿತೈತಿ, ದುಡ್ಡು ಉಳಿತಾವೆ. ನಾವು ಯಾವಾಗಲೂ ವ್ಯವಸಾಯ ಲಾಭದಾಯಕ ಅಲ್ಲ ಅನ್ಕೊಳಕ್ಕಿಂತ ಈ ಥರ ನಾವು ಗಿಡಗಳನ್ನು ಹಚ್ಚೋದ್ರಿಂದ ಇದು ಒಂದು 10 ವರ್ಷ 11 ವರ್ಷದ ನಂತರ ನಮಗೆ ಬರೋ ಆದಾಯ ಮಾತ್ರ ದೊಡ್ಡದಿರ್ತೈತಿ. ಅದನ್ನ ನಮ್ಗೆ ದುಡ್ಡು ಕೊಡ್ತೈತಿ. ಆಮೇಲೆ ಅದ್ರದ್ದು ಇನ್ಶೂರೆನ್ಸ್ ಇದ್ದ ಥರ ನಮ್ಗೆ ಒಂಥರ ನಮ್ಮ ದುಡ್ಡು ನಮ್ಮ ಕಡೆ ಇದ್ದಂಗೆ ಜಮಾ ಮಾಡೋ ನಮ್ಮ ತೋಟದಲ್ಲೇ ನಮ್ಮ ದುಡ್ಡನ್ನು ಇಟ್ಕೊಂಡಂಗೆ ಆಗ್ತೈತಿ. ಆಮೇಲೆ ಇದಕ್ಕೆ ಹೆಚ್ಚಿನ ಆಳಿನ ಕೆಲಸಗಳನ್ನು ಬೀಳೋದಿಲ್ಲ, ಅದ್ರದ್ದು ದುಡ್ಡು ಉಳಿತೈತಿ. ಈ ದೃಷ್ಟಿಯಿಂದ ಇದನ್ನ ಹಚ್ಚೋದು ಉತ್ತಮ. ಜೊತೆಗೆ ಬೇಕಾದ್ರೆ ನಾವು ಒಳಗಡೆ ಬೇಕಾದ್ರೆ ನಾವು ಈಗ ಶೇಂಗಾ, ಆಮೇಲೆ ಇತರೆ ಉದ್ದು, ಆಮೇಲೆ ಗೋವಿನ ಜೋಳ ಅಂತ ಈ ಥರ ಪೀಕುನು ಮಾಡ್ಕೋಬಹುದು. ಇದರಿಂದ ಖರ್ಚುನು ಕಡಿಮೆ ಆಗ್ತೈತಿ. ಆ ದೃಷ್ಟಿಯಿಂದ ಇವನ್ನ ಹಚ್ಕೊಂಡಿವ್ರಿ. ಸರ್, ಇಲ್ಲಿ ಏನೋ ದೇವಸ್ಥಾನ ಇದ್ದಂಗೆ ಇದೆಯಲ್ಲ ಸರ್? ಇದು ನೋಡ್ರಿ, ಪ್ರಕೃತಿ ದೇವತೆ ಅಂತ ಹೇಳಿ ಕೊರಮ್ಮ ದೇವಿ ರೀ. ಭೂಮಿ ಪೂಜೆ ಮಾಡಿ ಬಿತ್ತನೆ ಮಾಡ್ತಾರಲ್ಲ ಆತ ದೇವಿ ರೀ. ಇಲ್ಲೇ ಇದ್ದಾಳ್ರಿ ನಮ್ಮ ತೋಟದಲ್ಲಿ. ಫಸ್ಟ್ ಕುರ್ಗೆ ಪೂಜೆ, ಭೂಮಿ ಪೂಜೆ ಮಾಡಿದಾಗ ಈ ದೇವಿನ ಪೂಜೆ ಮಾಡ್ತೇವ್ರಿ. ಈಕೆ ಪೂಜೆ ಆದ್ಮೇಲೆ ಮುಂದಿನ ಕೆಲಸ ರೀ. ಸರ್, ಇಲ್ಲಿ ವಿಶೇಷವಾಗಿ ದಟ್ಟವಾದಂತ ನೆರಳಿದೆ, ತುಂಬಾ ತಂಪಾದ ವಾತಾವರಣ ಇದೆ. ಯಾವ್ಯಾವ ಮರಗಳಿದಾವ ಸರ್ ಇಲ್ಲಿ? ಇದರಲ್ಲಿ ನೋಡ್ರಿ, ಇದು ಬಂದು ಅಂಕ್ಲಿ ಮರ ಅಂತ ಹೇಳಿರಿ. ಅಂಕ್ಲಿಯ ಮರ ಅಂತ ಹೇಳಿ. ಈ ಕಡೆ ಇರೋದು ಬೇವಿನ ಮರ ರೀ. ಅಬ್ಬಾ, ಎಷ್ಟು ವರ್ಷದ ಗಿಡ ಸರ್? ಬಡ್ಡೆ ಎಷ್ಟು ದಪ್ಪ ಐತಲ್ಲ? ರೀ, ಸುಮಾರು 200-300 ವರ್ಷದ ಹಿಂದಿಂದ ರೀ. ಓಹೋ, ನೋಡ್ಬೋದು ಫ್ರೆಂಡ್ಸ್, ಬೇವಿನ ಮರ ಬುಡ ನೋಡಿ ಎಷ್ಟು ದಪ್ಪ ಇದೆ. 250-300 ವರ್ಷದ ಹಳೆಯ ಮರವಂತೆ. ಅದರ ಪಕ್ಕದಲ್ಲಿ ಅಂಕಲಿ ಮರ ಇದೆ. ಇಲ್ಲಿ ಭೂದೇವಿಯ ಪೂಜೆ ಮಾಡ್ತಾರೆ, ಕೊರಮ್ಮ ದೇವಿ ಅಂತ. ಏನೇ ಹೊಲದ ಕೆಲಸಗಳು ಶುರು ಮಾಡೋಕ್ಕೆ ಮುಂಚೆ ಈಕೆ ಪೂಜೆ ಸಲ್ಲಿಸಿ ಮುಂದಿನ ಕೆಲಸ ಮಾಡ್ತಾರೆ. ಸರ್, ಇದು ಈ ಕಡೆ ಬದು ಏನ್ ಸರ್? ಇದು ಈ ಕಡೆ ಬದು ರೀ. ಆ ಕಡೆ ಬದು ಒಳಗ ನುಗ್ಗೆ ಮತ್ತು ಕರಿಬೇವು ಅದ ರೀ. ಈ ಕಡೆ ಬದುನೊಳಗ ಸೀತಾಫಲ ಮತ್ತು ಕರಿಬೇವು ಹಾಕೊಂಡೇವ್ರಿ. ಸೀತಾಫಲ ಮತ್ತು ಕರಿಬೇವು ರೀ. ಪೂರ್ತಿ ಒಂದ್ ಲೈನ್ ಪೂರ ಅದೇ? ಒಂದ್ ಲೈನ್ ಪೂರ ಅದ ರೀ. ಸರ್, ಕರಿಬೇವು ಯಾವ ತರ ಮಾರಾಟ ಮಾಡ್ತೀರಿ ಸರ್? ಇಲ್ಲೇ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ಗೆ ಒಯ್ತೇವ್ರಿ. ಬೆಳಿಗ್ಗೆ ಕಟಾವ್ ಮಾಡ್ಕೊಂಡು ಪ್ರತಿದಿನ ಕಟಾವ್ ಮಾಡ್ತೀರಿ? ಅದು ಇಲ್ಲ ರೀ, ಒಂದು ವೀಕಿಗೆ ಒಮ್ಮೆ ತಗೋತೇವ್ರಿ. ಒಂದ್ ವಾರಕ್ಕೊಮ್ಮೆ ಕಟಾವ್ ಮಾಡ್ಕೊಂಡು. ಟೋಟಲ್ ಎಷ್ಟು ಗಿಡ ಇದಾವ ಸರ್? ಟೋಟಲ್ 100 ಗಿಡಗಳು ಅದಾವ್ರಿ ಕರಿಬೇವು. 100. ಇವು ಸೀತಾಫಲ 15 ಗಿಡಗಳು ಅದಾವ್ರಿ ಈ ಕಡೆ ಭಾಗದೊಳಗೆ. ಈ ಕೃಷಿ ಹೊಂಡದ ಅಡ್ಡ ಬದುವಿಗೆ ರೀ ನೀರಿನ ಒತ್ತಡ ಬರಬಾರ್ದಂತ ಹೇಳಿ ಈ ಕಡೆಯಿಂದ ನಾವು ನೇರಲ ಮತ್ತು ಟೆಂಗ್ ಹಚ್ಕೊಂಡಿವ್ರಿ. ಇಲ್ಲೇ ಒಂದು ಇದು ಬಂದೈತ್ರಿ, ನೇರಲ ಗಿಡ. ಈ ಥರ ಇಳುಕಿಗೆ ಅಡ್ಡವಾಗಿ ಒಡ್ಡು ಹೊಡಿಬಾರ್ದಂತೇಳಿ ಅಡ್ಡವಾಗಿ ಇವನ್ನ ಗಿಡಗಳನ್ನ ಹಚ್ಕೊಂಡಿವ್ರಿ. ಸುತ್ತಲೂ ಹಚ್ಕೋಬೇಕ್ರಿ? 2 ಬದಿ ಹಚ್ಚೇವ್ರಿ. ಒಂದು ಬದಿ ನಮ್ಗೆ ಅಡ್ಡಾಡಕ್ ದಾರಿ ಬೇಕಂತೇಳಿ ಬಿಟ್ಕೊಂಡೇವ್ರಿ. ಈ ಕಡೆ ಬದು ರೀ, ಪಶ್ಚಿಮದ ಬದುವಿಗೆ ನಮ್ಗೆ ಅಡ್ಡಾಡಕ್ ದಾರಿ ಬೇಕಂತ ಬಿಟ್ಕೊಂಡೇವ್ರಿ.